ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶೋಭಾ ನಾಗರಾಜ್ ಲೈಫ್ ಸ್ಟೈಲ್ ಸ್ಟೋರೀಸ್. ಇವತ್ತು ನಾವು ಮಾವಿನಕಾಯಿ ಚಿತ್ರಾನ್ನ ಮಾಡಿ ತೋರಿಸುತ್ತೇವೆ. ನೀವು ಮಾಡಿ ಅದು ಹೇಗಿತ್ತು ಅಂತ ಹೇಳಬೇಕು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಸ್ವಲ್ಪ ಮಾವಿನ ತುರಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಆಮೇಲೆ 2 ಮೆಣಸಿನಕಾಯಿ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಕಾಯಿ ತುರಿ, 1 ಬೌಲಷ್ಟು ಮಾಡಿಟ್ಟಿರೋ ರೈಸು. ಇವಾಗ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿಕೊಳ್ಳಬೇಕು. ಅದಕ್ಕೆ ಸ್ವಲ್ಪ ಜೀರಿಗೆ, ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ ಮತ್ತು ಕಡಲೆ ಬೀಜ, ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಮೆಣಸಿನಕಾಯಿ, ಆಮೇಲೆ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಸರಿಯಾಗಿ ಬೆಂದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ರುಚಿಗೆ ತಕ್ಕಷ್ಟು ಅರಿಶಿನ, ಆಮೇಲೆ ತುರಿದಿಟ್ಟುಕೊಂಡಿರುವಂತಹ ಮಾವಿನಕಾಯಿ ತುರಿಯನ್ನು ಹಾಕಿ ಕಲಿಸಿಕೊಳ್ಳಬೇಕು. ಇವಾಗ ಮಾವಿನಕಾಯಿ ಚಿತ್ರಾನ್ನದ ಹುಳಿ ಆಗಿದೆ. ಸ್ಟವ್ ಆಫ್ ಮಾಡಿಕೊಳ್ಳಬೇಕು. ಇವಾಗ ಮಾಡಿಟ್ಟಂಥ ಚಿತ್ರಾನ್ನದ ಹುಳಿಯನ್ನು ರೈಸಿಗೆ ಕಲಿಸಿಕೊಳ್ಳಬೇಕು. ಇವಾಗ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ, ತಿನ್ನಲು ಸಿದ್ಧವಾಗಿದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ಮಾಡಿ ತಿಂದುಬಿಟ್ಟು ಕಮೆಂಟ್ ಮಾಡಿ.